ಹಲೋ ಗೈಸ್, ಈ ವಿಡಿಯೋದಲ್ಲಿ ಆಟೋಮೆಟಿಕ್ ವಾಟರ್ ಮೋಟರ್ ಕಟ್ ಆಫ್ ಸರ್ಕ್ಯೂಟ್ ಮಾಡೋಣ. ರಿಲೇ, ಕಾಮನ್ನು, ಕಾಯಿಲು, NC NO ಪಿನ್ನು, ಡಯೋಡ್ 1N4007, ಎರಡು ಟರ್ಮಿನಲ್ ಬಂದು ಕಾಯಿಲ್ 1 ಕಾಯಿಲ್ 2ಗೆ ಸಾಲ್ಡ್ರ್ ಮಾಡೋಣ. BC547 ಎಮಿಟರು, ಬೇಸು, ಕಲೆಕ್ಟರ್ ಬಂದು ಕಾಯಿಲ್ 1ಗೆ, 1K ರೆಸಿಸ್ಟರ್ ಬಂದು ಬೇಸ್ ಪಿನ್ಗೆ ಸಾಲ್ಡ್ರ್ ಮಾಡೋಣ. ಬ್ಯಾಟ್ರಿ ಕ್ಲಿಪ್ ಪಾಸಿಟಿವ್ ಬಂದು ಕ್ಯಾಥೋಡ್ಗೆ ಆ್ಯಂಡ್ ನೆಗೆಟಿವ್ ಬಂದು ಎಮಿಟರ್ಗೆ ಸಾಲ್ಡ್ರ್ ಮಾಡಬೇಕು. ಔಟ್ಪುಟ್ ಈಗ ಸಾಲ್ಡ್ರ್ ಮಾಡೋಣ. ಔಟ್ಪುಟ್ನ ವೈರ್ ಬಂದು ಕ್ಯಾಥೋಡ್ಗೆ ಆ್ಯಂಡ್ ಬೇಸ್ ಪಿನ್ಗೆ ರೆಸಿಸ್ಟರ್ಗೆ. ಇದು ಔಟ್ಪುಟ್ಟು, ಇದು ಇನ್ಪುಟ್ಟು. ಈಗ ಮೋಟ್ರ್ ಕನೆಕ್ಟ್ ಮಾಡೋಣ. ಮೋಟ್ರು ಪಾಸಿಟಿವ್ ಬಂದು ಕಾಮನ್ ಪಿನ್ಗೆ, ಇನ್ನೊಂದು ನಾರ್ಮಲಿ ಓಪನ್ಗೆ ಸಾಲ್ಡ್ರ್ ಮಾಡೋಣ. ಇವೆರಡು ಬಂದು ಮೋಟ್ರಿಗೆ, ಇವೆರಡು ಔಟ್ಪುಟ್ಟು, ಅದು ಬ್ಯಾಟ್ರಿ ಇನ್ಪುಟ್. ಮೋಟ್ರ್ ಕನೆಕ್ಷನ್ ಮಾಡೋಣ. ರಿಲೇನ ನಾರ್ಮಲಿ ಓಪನ್ ವೈರ್ ಬಂದ್ಬಿಟ್ಟು ಮೋಟ್ರನ್ನ ನೆಗೆಟಿವ್ಗೆ, ಕಾಮನ್ ಬಂದು ಬ್ಯಾಟ್ರಿ ಪಾಸಿಟಿವ್ಗೆ ಆ್ಯಂಡ್ ಪಾಸಿಟಿವ್ ನೆಗೆಟಿವ್ ಶಾರ್ಟ್ ಮಾಡೋಣ. ಬ್ಯಾಟ್ರಿ ಸರ್ಕ್ಯೂಟ್ನ ಟೆಸ್ಟ್ ಮಾಡೋಣ. ವಾಟರು ಫುಲ್ ಆಗಿ ಅವೆರಡು ವೈರ್ಗೆ ಕಾಂಟ್ಯಾಕ್ಟ್ ಆದಾಗ ಆಟೋಮೆಟಿಕ್ ಮೋಟರ್ ಕಟ್ ಆಫ್ ಆಗುತ್ತೆ ನೋಡಿ. ಈಗ ನೀರೆಲ್ಲ ಆಚೆ ತೆಗಿತೀನಿ, ಮತ್ತೆ ರನ್ ಆಗುತ್ತೆ ಮೋಟರು ಆನ್ ಮಾಡಿದಾಗ ನೋಡಿ. ಮತ್ತೆ ಅವೆರಡಕ್ಕೂ ಕಾಂಟ್ಯಾಕ್ಟ್ ಆದಾಗ ಆಫ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.